ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಸೆಕೆಂಡ್ ಡೇ ಹೊನ್ನಾವರ ಒಳಗೆ ಇಡಗುಂಜಿ ಗಣಪತಿಗೆ ಬಂದೀವಿ. ಇದು ಹೊನ್ನಾವರದಿಂದ 12 ಕಿಲೋಮೀಟರ್ ದೂರ ಐತಿ. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕಾರ್ ಪಾರ್ಕಿಂಗ್ ಇರೋದು, ಅಲ್ಲೇ ಕಾರ್ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ನೋಡೋಣ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬನ್ನಿ ಗೈಸ್. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೇನರೆ ಸೇವಾ ಪಾವತಿಗಳನ್ನು ತಗೊಳ್ತಿದ್ರೆ ಇಲ್ಲೇ ತಗೋಬೇಕು ಕೌಂಟರಲ್ಲಿ. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಇದೇ ಟೆಂಪಲ್ಲು. ಒಳಗಡೆ ಹೋಗೋದು. ದೇವರ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಇಲ್ಲಿ ಒಳಗಡೆ. ಇದು ಪ್ರದಕ್ಷಿಣೆ ಹಾಕೋಕ್ಕೆ ಇಷ್ಟೊಂದು ಇದು ಮಾಡಿದ್ದಾರೆ ಇಲ್ಲಿ. ಮತ್ತು ಒಳಗಡೆ ಇವಾಗ ಪೂಜೆ ನಡೀತಾ ಇದೆ ಟೆಂಪಲಲ್ಲಿ. ಗೈಸ್, ಮುರುಡೇಶ್ವರಕ್ಕೆ ಬಂದಿದ್ದೀವಿ ಗೈಸ್. ಫೈನಲಿ ಬಂದ್ವಿ. ಕಾರಲ್ಲೇ ಬಂದಿರೋದು. ಫುಲ್ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಎಲ್ಲ ಕಟ್ಟಿಗೆ ಅದು ಹಾಕಿದ್ರು, ಎಲ್ಲ ತೆಗ್ದಿದ್ದಾರೆ. ಒಳಗಡೆ ಹೋಗೋಣ, ತೋರಿಸ್ತೀನಿ ಗೈಸ್. ಬನ್ನಿ. ಮುರುಡೇಶ್ವರ ಒಳಗಡೆ ಹೋಗ್ತಾ ಇದೀವಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ. ಬೀಚ್ ನೋಡಿ ಫುಲ್ ಆಗಿಬಿದ್ದಿದೆ. ಎಕೋ ಬೀಚ್ಗಿನ ಫುಲ್ ಆಗಿದೆ ಇದು. ಮಳೆ ಬರ್ತಾ ಇದೆ. ಮಳೆಯಲ್ಲಿ ಶಿವ ಅಂತ ತೋರಿಸ್ತೀನಿ. ಬನ್ನಿ ಗಾಯ್. ಶಿವ ಫಸ್ಟ್ ಎಲ್ಲ ಮಾರ್ಬಲ್ಸ್ ಹಾಕಿದ್ರು, ತೆಗೆದು ಫುಲ್ ಪೇಂಟ್ ಮಾಡಿದ್ದಾರೆ. ನಾವು ಎಲ್ಲ ಫೋನಲ್ಲೇ ನೋಡಿದ್ದು, ಇದೆ ಫಸ್ಟ್ ಟೈಮ್ ಬಂದಿರೋದು. ಸಖತ್ತಾಗಿದೆ. ಬೀಚ್ ನೋಡಿ ಎಷ್ಟು ಫುಲ್ ಆಗಿದೆ ಅಂದರೆ, ನನ್ನ ಮೊಬೈಲ್ ಏನಾದರೂ ಬಿದ್ದೋದ್ರೂ ಸಿಗಲ್ಲ ಇಲ್ಲಿ. ನಾನು ಸಿಗಲ್ಲ ಬಿದ್ದೋದ್ರೆ. ಇಲ್ಲಿ ಸ್ಲಿಪ್ಪರ್ಸ್ ಬಿಡೋಕೆ ಜಾಗ ಇದೆ. ಸ್ಲಿಪ್ಪರ್ಸ್ ಬಿಡೋಣ. ಚಪ್ಪಲಿ ಇಡುವ ಸ್ಥಳ. ಗೈಸ್, ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ಎಂಟ್ರೆನ್ಸ್ ಈ ಕಡೆಯಿಂದ ಎಂಟ್ರೆನ್ಸ್ ಬರಬೇಕು ಲೆಫ್ಟ್ ಸೈಡ್ಗೆ. ಎಂಟ್ರೆನ್ಸಿಗೆ ಬಂದ ತಕ್ಷಣ ಶಿವನ ಮೂರ್ತಿ ಈ ಥರ ಕಾಣಿಸುತ್ತೆ. ಬೀಚ್ ಅಂತೂ ಸಿಕ್ಕಾಪಟ್ಟೆ ಫುಲ್ ಆಗಿದೆ ನೋಡಿ. ಶಿವಂದು ಮೂರ್ತಿ ಎಲ್ಲ ತೆಗ್ದಿದ್ದಾರೆ. ಫಸ್ಟು ಎಲ್ಲ ಹಿಂಗೆ ಮಾರ್ಬಲ್ಸ್ ಟೈಪ್ ಎಲ್ಲ ಹಾಕಿದ್ರು ರೆಡಿ ಮಾಡಬೇಕಾದ್ರೆ. ಇವಾಗ ಎಲ್ಲ ತೆಗೆದು ಮತ್ತೆ ಪೇಂಟ್ ಮಾಡಿದ್ದಾರೆ. ಸೂಪರಾಗಿ ಕಾಣಿಸ್ತಾ ಇದೆ, ಅಲ್ಟಿಮೇಟ್. ಮತ್ತು ಯಾರಾದರೂ ನೋಡೋಕೆ ಬಂದಿಲ್ಲ ಅಂದರೆ ಇವಾಗ ಬನ್ನಿ, ಚೆನ್ನಾಗಿದೆ, ನೋಡ್ಬೋದು. ಇವಾಗ ಬ್ಯಾಕ್ ಸೈಡಿಂದ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಈ ಮೇಲಕ್ಕೆ ಹೋಗ್ತಾ ಇದ್ವಿ, ನೋಡೋಣ ಯಾವ ಥರ ಇದೆ. ನಮ್ಮ ಜೀಜು ನಮ್ಮ ಅಕ್ಕ ಮೇಲ್ಗಡೆ ಹೋಗಿದ್ದಾರೆ ಆಲ್ರೆಡಿ. ನೋಡಿ ಗೈಸ್, ನಾನು ಬಿಟ್ಟು ತಿಂತಾ ಇದ್ದಾರೆ. ದುಶ್ಮನ್ ಕಾಯ ಅಂದರೆ ಬಗಲ್ ಮೇ. ನಮ್ಮನ್ನು ತಳಗಡೆ ಬಿಟ್ಟು ಇಲ್ಲಿ ಬಂದು ತಿಂತವ್ರು. ನಮ್ಮ ಅಕ್ಕ ಇದ್ರ ಸ್ಟೋರಿ ಹೇಳ್ತಾರಂತೆ, ಕೇಳಿ ಗೈಸ್. ಹಾಂ, ಅಲ್ಲಿ ಮುಂದೆ ರಾವಣನ ಸ್ಟ್ಯಾಚು ಐತೆ ನೋಡು. ರಾವಣವ ಲಿಂಗ ಪಾಪು ಕೈ ಕೊಟ್ಟು ಹೋಗ್ತಾನ. ಅವ ದನ ಕಾಯಿ ಕೊಟ್ಟಿರ್ತಾನ ಹುಡುಗ. ನೀನು ನಾ ಬರೋ ತನಕ ಈ ಲಿಂಗ ಒಟ್ಟ ನೀ ಕೆಳಗೆ ಇಡಬಾರ್ದು ಅಂತ ಹೇಳ್ತಾನವ. ಸರಿ ಆಯ್ತು ಅಂತ ಹೇಳಿ ಅವ ಅದು ಲಿಂಗ ಹಿಡ್ಕೊಂಡು ಕಿಶಿಂದ ನಿಂದಿರ್ತಾನ. ಇವ ಹೋಗ್ತಾನ. ಅದು ಏನಾತ ಬರೋದು ಲೇಟ್ ಆಗ್ತದೆ. ಲಿಂಗ ಆ ಮಗನ ಕೈ ಕೊಟ್ಟು ಹೋಗ್ತಾನ. ನೀವು ಒಟ್ಟೆ ಯಾವುದೇ ಕಾರಣಕ್ಕೂ ಅದನ್ನು ತಳಗೆ ಇಡಬಾರ್ದು, ನಾವು ಹೋಗಿ ಬರ್ತಕ್ಕ. ಅವ ಏನೋ ಪೂಜೆ ಮಾಡೋಕ್ಕೇನೋ ಹೋಗ್ತಿರ್ತಾನವ. ಅರಣ ಆಯ್ತದ ಒಂದು ಹಿಡಿತಾನೆ ಬಾರ ತಳಂಗಿಲ್ಲ ಆ ಹುಡುಗನ್ಗೆ. ಸಂಜೆ ಸೂರ್ಯಾಸ್ತ ಆಗ್ಲಾಕ ಬರ್ತೈತಿ. ಅದು ಕೈಯಂದು ವಜ್ಜಿ ಆಗ್ತಾ ಬರ್ತವೆ. ತಾಳಾರೆ ಅವ ಲಿಂಗ ತಳಗಿಟ್ಬಿಡ್ತಾನೆ. ಕೆಳಗಿಟ್ಟು ಬಿಡೋಣ. ಆಮೇಲೆ ಅನ್ಬಿಟ್ರೆ ರಾವಣ ಬರ್ತಾನ. ಅದು ಲಿಂಗ ತೆಳಗಿಟ್ಟಿದ್ ನೋಡಿ ಸಿಟ್ಟು ಬಂದು ಕಿಶಿಂದ ಅದನ್ನೇ 4 ತುಕಡಿ ಮಾಡ್ತಾನಲ್ಲ. ಲಿಂಗಾನೇ ಹೊಡೋದು ಕಿಶಿಂದ ತೊಗೊಂಡು ಹೋಗ್ಲಾಕ ಎಷ್ಟು ಕಿತ್ಲಾಕ ಟ್ರೈ ಮಾಡ್ತಾನೆ. ಅದು ಭೂಮಿನ ಕಿತ್ತೆ ಬರೋಲ್ಲ, ಅದು ಅಲ್ಲೇ ಫಿಕ್ಸ್ ಕಿತ್ತು ಬಿಡ್ತೈತಿ. ಅದು ಸಿಟ್ಟು ಬಂದು ಕಿಶಿಂದ ಅದನ್ನು ಹೋಳು ಮಾಡ್ತಾನೆ. ಇಲ್ಲಿ ಭೂ ಕೈಲಾಸ ಗುಹೆಗೆ ಹೋಗಲಿಕ್ಕೆ 30 ರೂಪಾಯಿ ಶುಲ್ಕ ಐತಿ. ಚಿಲ್ಡ್ರನ್ಸಿಗೆ 10 ರೂಪಾಯಿ, ದೊಡ್ಡವ್ರಿಗೆ 30 ರೂಪಾಯಿ. ನಾವು ಟಿಕೆಟ್ ತೊಗೋತಾ ಇದ್ದೀವಿ.
ಹೋಗ್ಬೇಕಂತ ಭೂ ಕೈಲಾಸಗ ನೋಡೋಕ್ಕೆ ಏನಿದೆ ಅಂತ ಒಳಗಡೆ ಹೋಗಿಂದ ತೋರಿಸ್ತೀನಿ ಗೈಸ್. ಫುಲ್ ರಶ್ ಇದೆ, ಅಷ್ಟೊಂದೇನು ಖಾಲಿ ಇಲ್ಲ. ಇಷ್ಟು ಮಳೆ ಇದ್ದರೂ ಜನ ತುಂಬ ಇದ್ದಾರೆ. ಬನ್ನಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಒಳಗಡೆ ಹೋಗುವ ಎಂಟ್ರೆನ್ಸು ಟಿಕೆಟ್ ತೋರಿಸಿ ಒಳಗಡೆ ಹೋಗಬೇಕು. ರಾವಣ ತಾಯಿ ಲಿಂಗವನ್ನು ಪೂಜೆ ಮಾಡ್ತಿರ್ತಾರೆ. ಬಾ ಭಕ್ತಿಯಿಂದ ಪೂಜೆ ಮಾಡೋದ್ನಾಗ ಅವಾಗ ಮಳೆಗೆ ನೀರು ಲಿಂಗ ಎಲ್ಲ ಸಮುದ್ರ ನೀರಿಗೆ ಎಲ್ಲ ಬಿದ್ದು ಹೋಗಿರ್ತದೆ ಲಿಂಗ. ಅದಕ್ಕೆ ರಾವಣ ಅವ್ರ ತಾಯಿಗೆ ಹೇಳ್ತಾನು, ಶಿವನನ್ನೇ ಆತ್ಮಲಿಂಗವನ್ನೇ ತಂದು ಕೊಡ್ತಾನ. ತಾನು ಇದನ್ನೇ ಅಂತಾನು ಪ್ರತಿಜ್ಞೆ ಮಾಡ್ತಾನೆ. ಅವ್ರ ತಾಯಿ ಕೊಟ್ಟ ಮಾತಿನಂತೆ ರಾವಣ ತಪಸ್ಸಿಗೆ ಅಂತ ಶಿವನ ತಪಸ್ಸಿಗೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಅವಾಗ ನಾರದಿದವ ಬಂದ ಶ್ರೀಕೃಷ್ಣಗ ವಿಷ್ಣುದೇವ್ ಹೇಳ್ತಾನು, ಹಿಂಗೆ ರಾವಣ ತಪಸ್ಸೆ ಮಾಡತ್ತಾನು, ಹಿಂಗೆ ತಪಸ್ಸೆ ಮಾಡಿ ಆತ್ಮಲಿಂಗನ ಅವನ ಹತ್ರ ಹೋಗಿ ಇಟ್ಕೊಂಡ್ರೆ ಜಗತ್ತ ಲೋಕಲ್ಲೋ ಆಗತ್ತೆ ಹೇಳ್ತಾನು. ರಾವಣ ತಪಸ್ ಮಾಡಿದ ಶಿವ ಬರದ ಕಾರಣ ರಾವಣ ಪರ್ವತವನ್ನು ಕೈಲಾಸ ಪರ್ವತವನ್ನು ಎತ್ಕೊಂಡು ನಿಂತಿರ್ತಾನ. ಯಾರು? ರಾವಣ. ಅವಾಗ ಶಿವನು ಅವನ ಭಕ್ತಿಗೆ ಮೆಚ್ಚು ಬಂದ ಪ್ರತ್ಯಕ್ಷ ಆಗ್ತಾನೆ. ಅವಾಗ ರಾವಣ ತನ್ನ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಿದಾಗ ಶಿವನ ಪ್ರತ್ಯಕ್ಷ ಆಗಿ ತನ್ನ ಆತ್ಮಲಿಂಗವನ್ನು ಕೊಡ್ತಾನ ಅವನ ಕೈಯಲ್ಲಿ, ರಾವಣನ ಕೈಯಲ್ಲಿ. ಈ ವಿಷಯವನ್ನ ನಾರದ ಗಣೇಶ ಮಹಾರಾಜರು ಹೇಳ್ತಾರೆ, ಹಿಂಗೆ ನಿಮ್ಮ ಆತ್ಮಲಿಂಗವನ್ನು ಕೊಡ್ತಾನು ಕೈಲಾಸದಿಂದ ಅಂತ ಹೇಳಿ. ಗಣೇಶ್ ಏನು ಮಾಡ್ತಾನು, ಚತುರಾಯದಿಂದ ಒಂದು ಬಾಲಕ ಆಕಳವನ್ನು ಕಾಯುವಂಥ ಒಂದು ಬಾಲಕನಾಗಿ ಬರ್ತಾನು. ಆ ಟೈಮ್ದಾಗ ಹಾದು ಹೋಗುತ್ತೆ ನೀವು ಸೂರ್ಯಾಸ್ತ ಆಗತ್ತೆ. ಸಂಧ್ಯಾ ವಂದನ ಮಾಡ್ಬೇಕಂತ ರಾವಣಗ ಪ್ರತಿ ಒಂದು ದಿನ ತಪ್ಸಿರಂಗಿಲ್ಲ. ಅದ್ರ ಸಹ ನಾವೇನು ಆ ಬಾಲಕನ ಕರೆದ ಈ ಲಿಂಗವನ್ನು ತೆಳಗೆ ಇಡಬೇಡ, ನಾ ಸಂಧ್ಯಾ ವಂದನ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಅವೊಂದು ಕಂಡೀಷನ್ ಆಗ್ತಾನೆ, ನೀ ಜಲ್ದಿ ಬರ್ಲಿಕ್ಕಂದ್ರೆ ನಾನು ಕೆಳಗಡೆ ಇಟ್ಟು ಬರ್ತೀನಿ ಅಂತಾನೆ. ಸರ್ ನಾನು ಜಲ್ದಿ ಬರ್ತೀನಿ ಅಂತ ಹೇಳ್ತಾನೆ. ಸರ್ ಅವೇನು ಮಾಡ್ತಾನು, ಅವಾಗ ಅವ್ನು ಬರೋದು ಲೇಟ್, 3 ಸಲ ಒದರ್ತಾನೆ ಅವನು, ರಾವಣ ಅಂತ. ಅವನು ಬರೋದ ಕಾರಣ ಗಣೇಶ್ ಮಹಾರಾಜರು ಏನು ಮಾಡ್ತಾರೋ ಕೆಳಗಡೆ ಇಟ್ಟು ಬಿಡ್ತಾರೆ ಲಿಂಗವನ್ನು. ಅದ ಕೋಪಗೊಂಡವನು ಗಣೇಶನನ್ನು ಗಣೇಶ ಬಾಲಕ ರೂಪಣೆ ಬಂದಿದ್ದಾಗ ಇಟ್ಟ ಸ್ಥಿತಿಗೆ ಅವನೇನು ಮಾಡ್ತಾನೆ ಅಂದ್ರೆ ಗಣೇಶನಲ್ಲೇ ಹೊಡಿತಾನೆ. ಇಲ್ಲಿ ರಾವಣ ಬಂದ ತಕ್ಷಣ ಗಣೇಶನನ್ನ ಹೊಡಿತಾನ, ಯಾಕಂದ್ರೆ ಲಿಂಗವನ್ನ ತೆಳಗಿಟ್ಟಿದ್ದಕ್ಕೆ ಹೊಡೆದಿರ್ತಾನ. ಅದಕ್ಕೆ ಗಣೇಶ ಅಲ್ಲೇ ಸ್ಥಿರ ಆಗ್ತಾನ. ಅದೇ ಇಡಗುಂಜಿ ಗಣೇಶ ಆಗ್ತಾನ. ಗಣೇಶ ಲಿಂಗವನ್ನ ತೆಳಗಿಡ್ತಾನ. ಅದಕ್ಕೆ ರಾವಣ ಕೋಪಗೊಂಡು ಗಣೇಶಗ ಹೊಡಿತಾನ. ಹೊಡೆದ್ಮ್ಯಾಗ ಅದು ಅಲ್ಲೇ ಸ್ಥಿರ ಆಗ್ಬಿಡ್ತಾನೆ ಗಣೇಶ. ಅದೇ ಇಡಗುಂಜಿ ಗಣೇಶ ಆಗ್ತಾನೆ. ರಾವಣ ಏನು ಮಾಡ್ತಾನೆ, ಇಲ್ಲಿ ಲಿಂಗವನ್ನು ಕತ್ತರಿಸಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಕಿತ್ತಲಿಕ್ಕೆ ಟ್ರೈ ಮಾಡಿದಾಗ ಅವಾಗ 4 ತುಂಡುಗಳಾಗಿ ಬೇರೆ ಬೇರೆ ಕಡೆ ಬೀಳತ್ತವುಗಳ ಲಿಂಗ. ಆ ಬಿದ್ದಿದ್ದೇ ಮುರುಡೇಶ್ವರ, ಗುವಂತೇಶ್ವರ, ದಾರೇಶ್ವರ, ಸಂಜೇಶ್ವರ ಮತ್ತು ಗೋಕರ್ಣ ಅಂಥೇಳಿ 5 ಇದಾಗಿ ಬೀಳ್ತಾವು. ಅದ್ರಾಗ ಜಾಸ್ತಿ ಫೇಮಸ್ ಆಗಿದೆ ಅಂದ್ರೆ ಮುರುಡೇಶ್ವರ ಮತ್ತು ಗೋಕರ್ಣನೇ ಜಾಸ್ತಿ ಫೇಮಸ್ ಐತಿ. ಇದು ದಾರೇಶ್ವರ ಅನ್ನೋದು ಹೊನ್ನಾವರ ಹತ್ರ ಬರುತ್ತೆ. ಇದು ಶನಿದೇವರ ಗುಡಿ. ಯಾಕೋ ಕ್ಲೋಸ್ ಮಾಡಿದ್ದಾರೆ, ಕೀ ಹಾಕಿದ್ದಾರೆ, ಬಟ್ ಆದರೆ ಇಲ್ಲಿ ಶನಿದೇವರನ ಇದು ಶನಿದೇವರ ಗುಡಿ. ಯಾಕೋ ಕ್ಲೋಸ್ ಮಾಡಿದ್ದಾರೆ, ಕೀ ಹಾಕಿದ್ದಾರೆ, ಬಟ್ ಆದರೆ ಇಲ್ಲಿ ಶನಿದೇವರನ ಗುಡಿ ಇದೆ. ಯಾಕಿದೆ ಅಂತ ಗೊತ್ತಿಲ್ಲ. ಮುಂದೆ ನೋಡೋಣ. ಯಾರಾದ್ಗೂ ಗೊತ್ತಿದ್ರೆ ಕಮೆಂಟ್ ಹಾಕಿ, ಶನಿದೇವರ ಗುಡಿ ಇಲ್ಲಕ್ಕೆ ಮಾಡಿದಾರ ಅಂತ. ಬನ್ನಿ ಆ ಕಡೆ ಹೋಗೋಣ. ಅಲ್ಲಿ ಸೂರ್ಯನ ಇದು ಹಾಕಿದ್ದಾರೆ, ಮತ್ತು ಇಲ್ಲೊಂದು ಇದು ಇದೆ. ನೋಡೋಣ ಏನಿದೆ ಇದಕ್ಕೆ ಅಂತ. ಇಲ್ಲಿ ಕೃಷ್ಣ ಮತ್ತು ಅರ್ಜುನ ರಥದಲ್ಲಿ ಹೋಗುವುದು ಒಂದು ಮೂರ್ತಿ ಟೈಪ್ ಮಾಡ್ಯಾರ. ಯಾಕೆ ಮಾಡ್ಯಾರ ನೀವು ಕಮೆಂಟ್ ಮಾಡ್ರಿ. ನನಗೆ ಅನ್ಸುತ್ತೆ ಇದು ಮಹಾಭಾರತದ ಒಂದು ಒಳಗೆ ಕೃಷ್ಣ ಮತ್ತು ಅರ್ಜುನ ಯುದ್ಧ ಮಾಡಕ್ಕೆ ಹೋಗ್ಬೇಕಾದ್ರೆ ನಾ ಹೆಂಗೆ ಯುದ್ಧ ಮಾಡಲಿ ಅಂತ ಹೇಳಿ ಅರ್ಜುನ ಅಂತಿರ್ತಾನ. ಅವಾಗ ಅದ್ರದ್ದೇ ಒಂದು ರಿಯಲಿಸ್ಟಿಕ್ ಆಗಿ ಮಾಡ್ಯಾರ ಅಂತ ಅನ್ಕೊಂಡೀವಿ. ಅದಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿ ನಮಗೂ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಗೈಸ್, ನಾನು ಇದು ಕೃಷ್ಣನ ರಥ ಯಾಕೆ ಕಟ್ಟಿದಾರ ಅಂತ ಅಷ್ಟೇ ಕೇಳಿದ್ದು. ಅದಕ್ಕೆ ನಮ್ ಜೀಜುನ್ ರೀಸನ್ ಕೇಳಿ. ಅಲ್ಲ ನಾನೇನ್ ಕೇಳಿದೆ, 2-3 ಸಲ ಹೇಳಿದೆ. ಅದನ್ನ ಹಂಗ ಏನ್ ಸಂಬಂಧ ಇಲ್ಲ, ಅದಕ್ಕೆ ಹಂಗ ಕಟ್ಟಿದಾರೆ ಕೇಳ. ಇದು ಕಟ್ಟರ ಮೇನ್ ರೀಸನ್ ಅಂದ್ರೆ ಶಿವನ್ ಮೂರ್ತಿ ಕಟ್ಟುವಾಗ ಸಿಮೆಂಟ್, ಬಜರಿ ಎಲ್ಲಾ ಸಾಮಾನು ಬಾಳ ಉಳಿತಂತ. ಅದ್ರ ಸಂಬಂಧ ಇದೊಂದು ಸ್ಟ್ಯಾಚು ಕಟ್ಟಿದ್ದಾರೆ.
ಇಂಥ ವರ್ಸ್ಟ್ ಆನ್ಸರ್ ನಾನು ಎಲ್ಲಿ ಕೇಳಿಲ್ಲ. ಏನೋ ಒಂದು ಆನ್ಸರ್ ಹೇಳಂದ್ರೆ ಏನೇನೋ ಹೇಳ್ತಾರೆ. ಸಿಮೆಂಟ್ ಉಳ್ದಿತ್ತಂತೆ, ಅದಕ್ಕೆ ಕೃಷ್ಣನ ರಥ ಕಟ್ಟಿದಾರಂತೆ. ಎಂತ ಅಂತ ಜನ ಇದ್ದಾರೆ ಗೈಸ್ ಭೂಮಿ ಮೇಲೆ, ನಮ್ ಜೀಸನ್ ಅಂತವ್ರು. ನಿಮ್ಮ ಬ್ಲಾಗರು ಬೇರೆ ಫೋಟೋ ತೆಗೆದು ಹೆಲ್ಪ್ ಮಾಡ್ತಿದ್ದಾರೆ. ಇವರು ಫೋಟೋ ಕರೆದ್ರು ಫೋಟೋಗ್ರಾಫರ್ ಆಗಿ ಒಂದು ಫೋಟೋ ಶೂಟ್ ತೆಗ್ಬೋದು. ಅವರಿಗೆ ಪೊಸಿಷನ್ ಸಹ ಹೇಳ್ಕೊಡ್ತಿದ್ದಾಳೆ, ಎಲ್ಲಿ ನಿಂತು ಹೇಗೆ ತೆಗೆಯೋದು ಅಂತ. ಯಾಕಂದರೆ ಶಿವನ ಮೂರ್ತಿ ಎಲ್ಲ ಕವರ್ ಮಾಡಬೇಕಲ್ಲ, ಅದಕ್ಕೆ ನೋಡಿ ಎಲ್ಲ ಆ್ಯಂಗಲ್ದಲ್ಲಿ ನೋಡಿ ಕೂತ್ಕೊಂಡೆ. ಕೋಂಬು ತಗೊಂಡಿದ್ದೀವಿ, ಕೋಂಬು ತಲೆ ಬಚ್ಕೊಳ್ಳೋಕ್ಕೆ. ಇದು ಚೆನ್ನಾಗಿರುತ್ತೆ ತಲೆಗೆ ಹಾಕೊಂಡು. ಎಷ್ಟು ಕೊಟ್ಟೆ? 70 ರುಪೀಸ್. ಅವ್ರು ಎಷ್ಟು ಹೇಳಿದ್ರು? ಅವರು 100 ರುಪೀಸ್ ಹೇಳಿದ್ರು. 70 ಕೊಟ್ಟಿದ್ದೀವಿ. 30 ರೂಪಾಯಿ ಬಿಟ್ರಾ? ಇದನ್ನು ತಗೊಂಡಿದ್ದೀವಿ, ಅದನ್ನು ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಮುರುಡೇಶ್ವರ ಅಪೋಸಿಟ್ ಅಂಕಲ್ ಶಾಪ್ಗೆ ಬಂದು ಶಾಪಿಂಗ್ ಮಾಡಿ. ಸ್ವಲ್ಪ ಬ್ರಾಸ್ಲೆಟ್ ಅದು ಎಲ್ಲ ತಗೊಂಡು ಶಾಪಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹೊನ್ನಾವರಕ್ಕೆ ಹೋಗ್ತೀವಿ ಗೈಸ್. ಬನ್ನಿ ಹೋಗೋಣ. ಬರೋವಾಗ ಕಾರಲ್ಲಿ ಬಂದಿದ್ವಿ, ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಮಳೆ ಬರ್ತಾ ಇದೆ ಗೈಸ್. ಹೋಗ್ಬೇಕಂದ್ರೆ ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ತೊಗೊಂಡಿದ್ದಾಯಿತು, ಐಸ್ ಕ್ರೀಮ್ ತಿಂತೀವಿ. ಹಣ್ಣು ತೊಗೊಂಡಿದ್ದೀವಿ ಗೈಸ್ ತಿನ್ನಕ್ಕೆ. ಅಲ್ಲಿ 40 ರುಪೀಸ್ಗೆ 200 ಗ್ರಾಮ್ಸ್ ಕೊಟ್ಟು ಮೇಲೆ 10 ರೂಪಾಯಿದು ಹಾಕ್ತೀನಿ ಅಂತ ಎರಡೇ ಕಾಯಿ ಹಾಕ್ಬಿಟ್ಟವಳೆ ಆಂಟಿ. ಅದೂ ಚೆನ್ನಾಗಿಲ್ಲ, ಸ್ವೀಟ್ ಇದಾವೆ ಹ್ಯಾಬ್ರಿಡ್ ಥರ. ಇದು ಬಸ್ ಸ್ಟ್ಯಾಂಡ್ ನೋಡಿ, ಇದು ಮುರುಡೇಶ್ವರ ಬಸ್ ಸ್ಟ್ಯಾಂಡು. ಬಂದಿದ್ದೀವಿ, ಬಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ವೇಟ್ ಮಾಡೋಣ ಬನ್ನಿ.